ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಎಂಬ ಚರ್ಚೆಯ ಗೊಂದಲದ ಗೂಡಾಗಿದೆ. ಈ ಮಧ್ಯೆ ಸಿಎಂ ಆಪ್ತ ಬಣದ ಬಹುಪಾಲು ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೊರಟಿದ್ದಾರೆ. ಮೊದಲು ಸರ್ಕಾರಿ ಪ್ರಾಯೋಜಿತ ಎಂಬ ಅರ್ಥದಲ್ಲಿ ಹೊರಬಿದ್ದಿದ್ದ ಈ ಟೂರ್ ಈಗ ಖಾಸಗಿ ಟ್ರಿಪ್ ಆಗಿ ಬದಲಾಗಿದೆ. ಇಂದು ಮಧ್ಯರಾತ್ರಿ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಹೋಗೋ ಶಾಸಕರು ಮಾರ್ಚ್ 1ರವರೆಗೆ ಅಲ್ಲಿಯೇ ಉಳಿದುಕೊಳ್ಳಲಿದ್ದಾರೆ. ರಾತ್ರಿ ಆಗ್ತಿದ್ದಂತೆ ಒಬ್ಬೊಬ್ಬರಾಗಿ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದ ಶಾಸಕರು ವಿದೇಶಗಳಿಗೆ ತೆರಳಲು ಸಜ್ಜಾಗಿ ನಿಂತಿದ್ದಾರೆ. ಶಾಸಕರಾದ ದೇವೇಂದ್ರಪ್ಪ, ಎಚ್.ಡಿ. ತಮ್ಮಯ್ಯ, ಹಂಪನಗೌಡ ಬಾದರ್ಲಿ, ಪುಟ್ಟರಂಗಶೆಟ್ಟಿ, ಬಿ.ಎಂ. ನಾಗರಾಜ್, ವೈ.ವಿ. ಪಾಟೀಲ್, ಎಂಎಲ್ಸಿಗಳಾದ ವಸಂತಕುಮಾರ್, ತಿಮ್ಮಯ್ಯ ಸೇರಿದಂತೆ ಹಲವು ಶಾಸಕರು, ಎಂಎಲ್ಸಿಗಳು ವಿದೇಶಗಳಿಗೆ ತೆರಳಿದ್ದಾರೆ. ಇನ್ನು ಆಸ್ಟ್ರೇಲಿಯಾಗೆ ನೇರ ವಿಮಾನವಿಲ್ಲದ ಕಾರಣ ಶಾಸಕರು ಟ್ರಾನ್ಸಿಸ್ಟ್ ಫ್ಲೈಟ್ ಮೊರೆ ಹೋಗಿದ್ದಾರೆ. ಮಧ್ಯರಾತ್ರಿ 12:20ಕ್ಕೆ ಬೆಂಗಳೂರಿನಿಂದ ಮಲೇಷ್ಯಾದ ಕೌಲಾಲಂಪುರ್ಗೆ ತೆರಳಲಿರುವ ಶಾಸಕರು ನಾಳೆ ಕೌಲಾಲಂಪುರ್ನಿಂದ ಆಸ್ಟ್ರೇಲಿಯಾಗೆ ತೆರಳಲಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ವಿದೇಶ ಪ್ರವಾಸದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಚ್.ಡಿ. ತಮ್ಮಯ್ಯ, ನಾವು ಕುಟುಂಬ ಸಮೇತ ಖಾಸಗಿಯಾಗಿ ಆಸ್ಟ್ರೇಲಿಯಾ ಪ್ರವಾಸ ಹೋಗ್ತಿದ್ದೇವೆ. ಬೇರೆ ಶಾಸಕರು ಪ್ರವಾಸ ಹೋಗ್ತಿರೋ ಬಗ್ಗೆ ಗೊತ್ತಿಲ್ಲ ಅಂದರು. ನಾವು ಕುಟುಂಬ ಸಮೇತ ಖಾಸಗಿಯಾಗಿ ಆಸ್ಟ್ರೇಲಿಯಾಕ್ಕೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಅದು ಗೊತ್ತಿಲ್ಲ. ನಾನು ನಮ್ಮ ಕುಟುಂಬ ಹೋಗ್ತಾ ಇದ್ದೀವಿ. ಅದು ಗೊತ್ತಿಲ್ಲ. ನಾವು ನಮ್ಮ ಕುಟುಂಬ, ನಾನು ಯಾವಾಗಲೂ ಹೋಗ್ತೀನಿ ಕೃಷಿ ಮತ್ತು ಬೇರೆ ಬೇರೆ ಪ್ರವಾಸಗಳಿಗೆ ನೋಡ್ಲಿಕ್ಕೋಸ್ಕರ ಆ ರೀತಿ ಹೋಗ್ತಾ ಇದ್ದೀವಿ. ಇನ್ನು ಶಾಸಕ ಹಂಪನಗೌಡ ಬಾದರ್ಲಿ 3-4 ತಿಂಗಳ ಹಿಂದೆಯೇ ಈ ಪ್ಲಾನ್ ಮಾಡಿದ್ವಿ. ರಾಜಕೀಯಕ್ಕೂ ಈ ಪ್ರವಾಸಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್ ಅಂತ ಹೇಳಿದ್ವಿ. ಅರೆ ನಾವು ಸ್ವಂತ ಖರ್ಚಲ್ಲಿದ್ದು ಓದ್ತೀವಿ, ದೇಶಗಳು ನೋಡ್ಕೊಂಡು ಸುತ್ತಾಡ್ಕೊಂಡ್ ಬರಕ್ ಹೊಂಟೀವಿ. ನಾವು 3-4 ತಿಂಗಳ ಹಿಂದೆನೆ ಮಾಡಿತ್ತಿದ್ದು. ಇದು ಯಾವುದು ರಾಜಕ್ಕೂ ಇದಕ್ಕೂ ತೊಳಕು ಇಲ್ಲ, ಸಂಬಂಧ ಇಲ್ಲ. ಪ್ರತಿ ವರ್ಷ 2 ಸಲ 3 ಸಲ ನಾವು ಹೋಗ್ತೀವಿ. ಲಾಸ್ಟ್ ಮಸ್ಕಟ್ಗೆ ಹೋಗಿದ್ವಿ, ಅದಕ್ಕಿಂತ ಮೊದಲು ಯುರೋಪ್ ಕಂಟ್ರಿಗಳಿಗೆ ಹೋಗಿದ್ವಿ, ಅದಕ್ಕಿಂತ ಮೊದಲು ಅಮೆರಿಕಕ್ಕೆ ಹೋಗಿದ್ವಿ. ಇನ್ನು ಎಂಎಲ್ಸಿ ವಸಂತಕುಮಾರ್, ಈ ಪ್ರವಾಸ ಯಾವುದೇ ವ್ಯಕ್ತಿಯ ಪರ ಅಥವಾ ವಿರುದ್ಧವಾದ ಪ್ರವಾಸ ಅಲ್ಲ ಅಂದಿದ್ದಾರೆ. ಈ ರಾಜಕೀಯ ದುರುದ್ದೇಶ ಇಲ್ಲ, ರಾಜಕೀಯ ಶಕ್ತಿ ಪ್ರದರ್ಶನ ಅಲ್ಲ, ಯಾರ ಪರವಾಗಿಯೂ ಅಲ್ಲ, ಯಾರ ವಿರುದ್ಧವಾಗಿಯೂ ಅಲ್ಲ. ಸಚಿವ ಎಸ್.ಎಸ್. ಮಲ್ಲಿಕಾರ್ಜುನ ಪತ್ನಿ 7 ಮಂದಿ ಸ್ನೇಹಿತರು ಹಾಗೂ ಸಂಬಂಧಿಕರ ಜೊತೆ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ. ಇಂದು ಬೆಳಗ್ಗೆ ಸಚಿವ ಮಲ್ಲಿಕಾರ್ಜುನ ಥೈಲ್ಯಾಂಡ್ನ ಪುಕೆಟ್ ನಗರಕ್ಕೆ ತೆರಳಿದ್ದಾರೆ. ಅಲ್ಲಿಂದ ದಕ್ಷಿಣ ಅಮೆರಿಕಾದ ಕೊಲಂಬಿಯಾಗೆ ಪ್ರಯಾಣ ಬೆಳೆಸಲಿದ್ದಾರೆ. ಚಿಕ್ಕಮಗಳೂರಿನ ವಿಜಯನಗರ ಬಡಾವಣೆಯ ತಿಲಕ್ ಪಾರ್ಕ್ ಬಳಿ ಅನ್ಯಕೋಮಿನ ಯುವಕರು ಹಿಂದೂ ಮನೆಯ ಮೇಲೆ ಕಲ್ಲು ತೂರಿದ ಆರೋಪ ಕೇಳಿಬಂದಿದೆ. ಮನೆ ಮೇಲೆ 1 ವಾರದಿಂದ ನಿರಂತರ ಕಲ್ಲು ತೂರಾಟ ನಡೀತಿದೆ ಅಂತ ಸುಧಾ ಎಂಬುವರು ದೂರು ದಾಖಲಿಸಿದ್ದಾರೆ. ಇನ್ನು ಬಜರಂಗದಳ ಕಾರ್ಯಕರ್ತರು 2 ಯುವಕರನ್ನ ಹಿಡಿದಿದ್ದು ಕಲ್ಲು ತೂರುವಾಗ ಹಿಡಿದಿದ್ದಾಗಿ ಪೊಲೀಸರಿಗೊಪ್ಪಿಸಿದ್ದಾರೆ. ಠಾಣೆ ಮುಂದೆ ಯುವಕರ ಗುಂಪು ಜಮಾಯಿಸಿ ಕೆಲಕಾಲ ಹೈಡ್ರಾಮಾ ನಡೆದಿದೆ. ಮತ್ತೊಂದೆಡೆ ಉದ್ದೇಶಪೂರ್ವಕವಾಗಿ ನಮ್ಮ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಎಸ್ಡಿಪಿಐ ಮುಖಂಡರು ಬಜರಂಗದಳ ಕಾರ್ಯಕರ್ತರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಬಜರಂಗದಳ ಕಾರ್ಯಕರ್ತರಿಂದ ಗಾಯಗೊಂಡ ಅರ್ಷದ್ ಹಸೇನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು, ಠಾಣೆ ಮುಂದೆ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸದ್ಯ ಪೊಲೀಸರು ಕಲ್ಲು ತೂರಿದ ಪ್ರಕರಣದ ಆರೋಪಿಗಳು ಮತ್ತು ಹಲ್ಲೆ ನಡೆಸಿದ ಕೇಸ್ನ ಆರೋಪಿಗಳು ಸೇರಿ 2 ಪ್ರತ್ಯೇಕ ಎಫ್ಐಆರ್ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಮಂಗಳೂರಿನ ಕುಡುಂಬೂರು ನಡುಬೀರಿಯಲ್ಲಿ ದೈವದ ನೇಮೋತ್ಸವ ವೇಳೆ ವಿಸ್ಮಯ ನಡೆದಿದೆ. ಗಗ್ಗರ ಇಡುವಾಗ ಪಿಲಿಚಂಡಿ ದೈವ ಉಗ್ರ ರೂಪದಲ್ಲಿ ಉಯ್ಯಾಲೆಯತ್ತ ದೃಷ್ಟಿ ಇಟ್ಟಿದೆ. ಈ ವೇಳೆ ದಿಢೀರ್ ದೊಡ್ಡ ಸಿಡಿತದ ಶಬ್ದ ಕೇಳಿ ಬಂದಿದ್ದು, ದೈವದ ತೂಗುಯ್ಯಾಲೆ ತನ್ನಷ್ಟಕ್ಕೆ ತಾನೇ ತೂಗಿದೆ. ಬಳಿಕ ಈ ಉಯ್ಯಾಲೆಯನ್ನ ಮಾಯದ ರೂಪದಲ್ಲಿ ತಾನೇ ತೂಗಿಸಿತು ಅಂತ ಪಿಲಿಚಂಡಿ ದೈವ ಸನ್ನೆ ಮಾಡಿದೆ. ಶಿವರಾತ್ರಿ ಜಾಗರಣೆಗಾಗಿ ಇಡೀ ಮನೆ ಮಂದಿಯೆಲ್ಲ ದೇಗುಲಕ್ಕೆ ತೆರಳಿದ್ದಾಗಲೇ ಮನೆಗೆ ಎಂಟ್ರಿ ಕೊಟ್ಟ ಖದೀಮರು 5 ಲಕ್ಷ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಜೊತೆಗೆ 1 ಲಕ್ಷ ನಗದು ಕದ್ದೊಯ್ದಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬನಶಂಕರಿ 5ನೇ ಸ್ಟೇಜ್ನಲ್ಲಿ ಬೆಳಗಿನ ಜಾವ 3:40 ಸುಮಾರಿಗೆ 2ರಿಂದ ಕಳ್ಳತನ ನಡೆದಿದೆ. ಮನೆಯ ಡೋರ್ ಅನ್ನ ಕಬ್ಬಿಣದ ಸಲಾಕೆಯಿಂದ ಮೀಟಿ ಮುರಿದು ಕಳ್ಳತನ ಮಾಡಿದ್ದಾರೆ. ಖದೀಮರು ಎಂಟ್ರಿ ಆಗೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿರೋ ನಾಗುಂಡನಹಳ್ಳಿ ಮನೆಯಲ್ಲಿ
55 ಲಕ್ಷ ರೂಪಾಯಿ ಮೌಲ್ಯದ 348 ಗ್ರಾಂ ಚಿನ್ನಾಭರಣವನ್ನ ಕಳ್ಳತನ ಮಾಡಲಾಗಿದೆ. ಶಾಲೆಯಿಂದ ಮಗ ಬರ್ತಾನೆ ಅಂತ ಮನೆ ಕೀ ಶೂ ರ್ಯಾಕ್ನಲ್ಲಿ ಇಟ್ಟಿದ್ದ ಮಾಲೀಕ ಇದೇ ಮನೆ ಬಳಿ ಬಾಡಿಗೆ ಮನೆ ಹುಡುಕೋಕೆ ಅಂತ ಬಂದ ಫೋಟೋಗ್ರಾಫರ್ ಕಿರಣ್ ಟೂಲೆಟ್ ಬೋರ್ಡ್ ಬಿಲ್ಡಿಂಗ್ ಮೇಲೆ ಹೋಗಿದ್ದ. ಶೂ ರ್ಯಾಕ್ನಲ್ಲಿ ಮನೆ ಬೀಗದ ಕೀ ಸಿಕ್ತಿದ್ದಂತೆ ಡೋರ್ ಓಪನ್ ಮಾಡಿ ನುಗ್ಗಿ 55,348 ಗ್ರಾಂ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದ. ಇದನ್ನು ಕಂಡು ಶಾಕ್ ಆದ ಮನೆ ಮಾಲೀಕ ಜಗದೀಶ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಸಿಸಿಟಿವಿ ಪರಿಶೀಲಿಸಿದಾಗ ಫೋಟೋಗ್ರಾಫರ್ ಕಿರಣ್ ಕೃತ್ಯ ಗೊತ್ತಾಗಿದೆ. ಕೋವಿಡ್ನಲ್ಲಿ ಲಾಸ್ ಆಗಿದ್ದ ಕಿರಣ್ ಫೋಟೋ ಸ್ಟುಡಿಯೋ ಕ್ಲೋಸ್ ಮಾಡಿಬಿಟ್ಟಿದ್ದ. ಈಗ ಕಳ್ಳತನ ಮಾಡಿದ್ದಾನೆ. ಇದೇ ಗಿಲ್ಟ್ ಗಾಡಿ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದ. ಅಲ್ಲಿಂದ ವಾಪಸ್ ಬರ್ತಿದ್ದಂತೆ ಪೊಲೀಸರು ಬಂಧಿಸಿದ್ದಾರೆ. ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಅಪಪ್ರಚಾರ ಮಾಡಿದ್ದ ಪ್ರಕರಣದಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ರಾಹುಲ್ ಗಾಂಧಿ ವಿರುದ್ಧದ ಖಾಸಗಿ ದೂರನ್ನ ನ್ಯಾಯಾಧೀಶ ಸುನಿಲ್ ದತ್ ಯಾದವ್ ಅವರಿದ್ದ ಹೈಕೋರ್ಟ್ ಪೀಠ ರದ್ದುಪಡಿಸಿದೆ. ಚುನಾವಣೆ ಸಮಯದಲ್ಲಿ ಬಿಜೆಪಿ ವಿರುದ್ಧದ ಕಾಂಗ್ರೆಸ್ನ ಕರಪ್ಷನ್ ರೇಟ್ ಕಾರ್ಡ್ ಜಾಹೀರಾತನ್ನ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ರು. ಹೀಗಾಗಿ ಬಿಜೆಪಿ ಪರವಾಗಿ ಕೇಶವ್ ಪ್ರಸಾದ್ ಖಾಸಗಿ ದೂರು ದಾಖಲಿಸಿದ್ರು. ಈ ಸಂಬಂಧ ಕೇಸ್ ರದ್ದು ಕೋರಿ ರಾಹುಲ್ ಗಾಂಧಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ವಾದ ಆಲಿಸಿ ಆದೇಶ ಕಾಯ್ದಿರಿಸಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠ ಇದೀಗ ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ನೀಡಿದೆ. ಭಾರತ ಪ್ರವಾಸದಲ್ಲಿರುವ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಮುಂಬೈನ ಲೋಕಭವನದಲ್ಲಿ ಪ್ರಧಾನಿ ಮೋದಿಯವರನ್ನ ಭೇಟಿಯಾದರು. ಲೋಕಭವನದಲ್ಲಿ ಎರಡೂ ದೇಶಗಳ ನಡುವೆ ನಿಯೋಗ ಮಟ್ಟದ ಮಾತುಕತೆ ನಡೆಯಿತು. ಈ ಮಧ್ಯೆ ಕೋಲಾರ ತಾಲೂಕಿನ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಟಾಟಾ ಏರ್ಬಸ್ ಮಿನಿ ಹೆಲಿಕಾಪ್ಟರ್ ಜೋಡಣಾ ಘಟಕವನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಮ್ಯಾನ್ಯುಯಲ್ ಮ್ಯಾಕ್ರನ್ ವರ್ಚುವಲ್ ಮೂಲಕ ಉದ್ಘಾಟಿಸಿದ್ರು. ಭಾರತದ ಮೊದಲ ಖಾಸಗಿ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಇದಾಗಿದ್ದು 2027ರಲ್ಲಿ ಮೊದಲ ಹೆಲಿಕಾಪ್ಟರ್ ಇಲ್ಲಿ ಸಿದ್ಧಗೊಳ್ಳುವ ನಿರೀಕ್ಷೆ ಇದೆ. ಬೆಂಗಳೂರು ನಗರದಲ್ಲಿ ಕಸದ ಸಮಸ್ಯೆ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಬೆಂಗಳೂರು ನಗರದಿಂದ ಡಂಪಿಂಗ್ ಯಾರ್ಡ್ಗೆ ತೆರಳಬೇಕಿದ್ದ ಜಿಬಿಎ ಕಸದ ಲಾರಿಗಳನ್ನು ಬಾಗಲೂರು ಬಳಿ ಗ್ರಾಮಸ್ಥರು ತಡೆ ಹಿಡಿದಿದ್ದಾರೆ. ಬಾಗಲೂರಿನಲ್ಲಿ ಬಾಲಕನ ದುರ್ಮರಣ ನಂತರ ಗ್ರಾಮಸ್ಥರು ಲಾರಿಗಳ ಸಂಚಾರ ತಡೆದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ನೂರಾರು ಕಸ ತುಂಬಿದ ಲಾರಿಗಳು ರಸ್ತೆಯಲ್ಲೇ ನಿಂತಿದ್ವು. ಬಳಿಕ ಜಿಬಿಎ ಅಧಿಕಾರಿ ಕರಿಗೌಡ ಸೂಚನೆಯಂತೆ ಕಸವನ್ನ ದೊಡ್ಡಬಳ್ಳಾಪುರಕ್ಕೆ ಸಾಗಿಸಲಾಯಿತು. ಆದರೆ ದೊಡ್ಡಬಳ್ಳಾಪುರದಲ್ಲೂ ಜಿಬಿಎ ಕಸದ ಲಾರಿಗಳನ್ನು ತಡೆ ಹಿಡಿಯಲಾಗಿದೆ. ಶಾಸಕ ಧೀರಜ್ ಮುನಿರಾಜು ಫೋನ್ ಮೂಲಕವೇ ಕರಿಗೌಡಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಶಾಸಕರ ವಿರೋಧದ ಬೆನ್ನಲ್ಲೇ ದೊಡ್ಡಬಳ್ಳಾಪುರದಿಂದಲೂ ಕಸದ ಲಾರಿಗಳು ವಾಪಸ್ಸಾಗಿವೆ. ಜಿಬಿಎ ಅಧಿಕಾರಿಗಳು ಶೀಘ್ರ ಸಮಸ್ಯೆ ಬಗೆಹರಿಸದಿದ್ದರೆ ಬೆಂಗಳೂರಲ್ಲಿ ಕಸದ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಪೊಲೀಸ್ ಮಾಡಬೇಕು ಎಂದ್ಕೊಂಡಿದ್ದ 3 ವರ್ಷದ ಮಗನಿಗೆ ಕ್ಯಾನ್ಸರ್. ಮಗನ ಕನಸು ನನಸು ಮಾಡಲು ಹೊರಟ ತಂದೆಗೆ ದಾವಣಗೆರೆ ಎಸ್ಪಿ ಸಾಥ್ ಕೊಟ್ಟಿದ್ದಾರೆ. ಹೊನ್ನಾಳಿಯ ಪ್ರಭು ಅನುಷಾ ದಂಪತಿಯ 2ನೇ ಮಗ ಹಿತಾರ್ಥ್ ಖಾಕಿ ಡ್ರೆಸ್ನಲ್ಲಿ ದಾವಣಗೆರೆ ಎಸ್ಪಿಯಾಗಿ ಕೆಲ ಹೊತ್ತು ದರ್ಬಾರ್ ನಡೆಸಿದ್ದಾನೆ. ಮಗುವಿಗೆ 1.5 ವರ್ಷವಿದ್ದಾಗಲೇ ಬ್ಲಡ್ ಕ್ಯಾನ್ಸರ್ ಕಾಣಿಸಿಕೊಂಡಿದ್ದು ಉಳಿಸಲು ನಿರಂತರ ಹೋರಾಟ ನಡೆದಿದೆ. ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದ ಆರೋಪಿ ಪವಿತ್ರ ಗೌಡಗೆ ನಿರಾಸೆಯಾಗಿದೆ. ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಪವಿತ್ರ ಜೈಲಲ್ಲೇ ಕಣ್ಣೀರಿಟ್ಟಿದ್ದಾರೆ. ಸಹಬಂದಿಗಳ ಜೊತೆ ಮಾತನಾಡದೆ ಏಕಾಂಗಿಯಾಗಿ ಮೌನಕ್ಕೆ ಶರಣಾಗಿದ್ದಾರೆ. ಹಿರಿಯ ಬರಹಗಾರ ನಟ ಸಲ್ಮಾನ್ ಖಾನ್ ತಂದೆ ಸಲೀಂ ಖಾನ್ ಅನಾರೋಗ್ಯದಿಂದ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 90 ವರ್ಷದ ಸಲೀಂ ಖಾನ್ಗೆ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ತಂದೆ ಅನಾರೋಗ್ಯದ ಕಾರಣ ಸಲ್ಮಾನ್ ಖಾನ್ ಸೇರಿ ಇಡೀ ಕುಟುಂಬ ಆಸ್ಪತ್ರೆಗೆ ದೌಡಾಯಿಸಿದೆ. ಪುತ್ರ ಅಕಾಯ್ ಹುಟ್ಟುಹಬ್ಬದ ಹಿನ್ನೆಲೆ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಉತ್ತರ ಪ್ರದೇಶದ ಬೃಂದಾವನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪ್ರೇಮಾನಂದ್ ಜಿ ಮಹಾರಾಜ್ ಆಶೀರ್ವಾದ ಪಡೆದಿದ್ದಾರೆ. ಕೀರ್ತನೆಯಲ್ಲೂ ಪಾಲ್ಗೊಂಡ ದೃಶ್ಯ ವೈರಲ್ ಆಗಿದೆ. ಬಂಗಾರ ಬಲು ದುಬಾರಿ. ಬೆಂಗಳೂರಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 14,340 ಇತ್ತು. ಇಂದು 14,135ಕ್ಕೆ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 15,644 ರೂಪಾಯಿ ಇತ್ತು. ಇಂದು 15,420 ರೂಪಾಯಿ ಆಗಿದೆ.